ಇಂದಿನ ಕಾರ್ಯಕ್ರಮದ ಎಲ್ಲ ಮುಖ್ಯಸ್ಥರೇ ಹಾಗೂ ಮಕ್ಕಳೇ ಮತ್ತು ಸಿಬ್ಬಂದಿಯವರೇ, ಈ ಸಂಸ್ಥೆಯ ಪ್ರಮುಖರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು, ಮಕ್ಕಳ ಜೊತೆ ಇರಬೇಕು, ಜ್ಞಾನವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಭಾಳ ಸಂತೋಷ ಆಯಿತು. ಭಾಳ ಯಾವುದು ನಾನು ಸಹ ನನ್ನ ಜೊತೆ ಇರಬೇಕು ಅಂತ ಗೌರವ ಮಾಡ್ಕೊಳ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾನು ಆಭಾರಿ ಇರ್ತೀನಿ. ಇದೊಂದು ಭಾಳ ಜವಾಬ್ದಾರಿ ಕೆಲಸ. ಯಾಕೆಂದರೆ ಮನೆಯಿಂದ ತಪ್ಪಿಸ್ಕೊಂಡಂಥ ಮಕ್ಕಳು ಅಥವಾ ಯಾರು ಪೇರೆಂಟ್ಸ್ ಇರೋದಿಲ್ಲ ಅಂತ ಮಕ್ಕಳು ಅವರನ್ನು ಪತ್ತೆ ಮಾಡಿ ಅವ್ರ ಒಂದು ಕಡೆ ಇಟ್ಟು ಆ ಮಕ್ಕಳಿಗೆ ಒಂದು ಆಶ್ರಯ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಬಹಳ ಗುರುತರವಾದ ಜವಾಬ್ದಾರಿ ಇರ್ತದೆ. ಎಲ್ಲೋ ಮಕ್ಕಳು ಮಿಸ್ ಆಗಿಲ್ಲೋ ಹೋಗ್ತಾರೆ, ಸರಿ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ, ಮಿಸ್ ಆದ ಮಕ್ಕಳು ಎಲ್ಲೆಲ್ಲೋ ವಿದೇಶಕ್ಕೆ ಹೋಗ್ತಿರ್ತಾರೆ, ಯಾರು ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಅಥವಾ ಇನ್ಯಾರೋ ಒಂದು ಟ್ಯೂಷನ್ ಜೊತೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಇನ್ಯಾರೋ ಮಕ್ಕಳನ್ನ ಬೇರೆ ಬೇರೆ ಟೈಪ್ ಯೂಸ್ ಮಾಡೋ ಚಾನ್ಸಸ್ ಭಾಳ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮಕ್ಕಳನ್ನ ಅನಾಥರಾಗಿ ರಸ್ತೆ ಮೇಲೆ ಬಿಟ್ಟು ದೇಶಕ್ಕೆ ಅದನ್ನು ಒಂದು ಹಾನಿ ಆಗ್ತಕ್ಕಂಥ ಹೆಚ್ಚಾಗಿ ಇಂಥ ಒಂದು ಸಂಸ್ಥೆಗಳ ಮೂಲಕ ಪೊಲೀಸ್ ಒಂದು ಸಂಯೋಜನೆಯೊಂದಿಗೆ ತಪ್ಪಿಸ್ಕೊಂಡಂತಹ ಮಿಸ್ ಆದಂಥ ಮಕ್ಕಳನ್ನ ಒಂದು ಕಡೆ ಅಟ್ಲೀಸ್ಟ್ ಪತ್ತೆ ಮಾಡಿ ಅವ್ರು ಇಂಥ ಒಂದು ಮಾಸ್ಕೋ ಮನೆ ಒಂದು ಜಾಗದಲ್ಲಿ ಇಟ್ಟು ಮಕ್ಕಳು ಸಂರಕ್ಷಣೆ ಮಾಡಿದರೆ ಪೇರೆಂಟ್ಸನ್ನು ಪತ್ತೆ ಮಾಡಿ ಅಟ್ಲೀಸ್ಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು, ಹಿಂದೆ ಹೋದರೆ ಆ ಮಕ್ಕಳಿಗೆ ಒಂದು ಆಶ್ರಯ ಎಜುಕೇಶನ್ ಕೊಟ್ಟು ಒಂದು ಮೇಲ್ಪಟ್ಟಿರ್ತಕ್ಕಂಥ ಜವಾಬ್ದಾರಿ ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ರಾಷ್ಟ್ರದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ನಮ್ಮ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮಕ್ಕಳ ಬಗ್ಗೆ ಬಹಳ ಒಂದು ಕಾಳಜಿ ಕಳಕಳಿ ನಾವೆಲ್ಲ ವಹಿಸ್ತಾ ಇದ್ದೀವಿ. ಮಕ್ಕಳು ಅನಾಥರಾಗಬಾರ್ದು, ಇದು ದೇಶಕ್ಕೆ ಒಂದು ನಷ್ಟ. ಏಕೆಂದರೆ ಮಕ್ಕಳು ಸಣ್ಣ ಮಕ್ಕಳು ಮುಂದೆ ಬೆಳೀತಾ ದೊಡ್ಡ ಒಳ್ಳೊಳ್ಳೆ ವ್ಯಕ್ತಿಗಳಾಗ್ಬೋದು ಅಂತ ಶಕ್ತಿ ಅವ್ರಿಗೆ ಇರ್ತದೆ. ಅವ್ರನ್ನ ಚಿಕ್ಕದಲ್ಲಿ ಬಿಟ್ಬಿಟ್ರೆ ಅಥವಾ ಅವ್ರನ್ನ ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಅದರಿಂದ ಹಾನಿ ಮತ್ತೆ ಯಾವುದೂ ಇಲ್ಲ, ಮಾನವ ಸಂಪತ್ತು ಹಾಳಾಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಎಲ್ಲರೂ ಸಹ ಈ ಮಕ್ಕಳಿಗೆ ಒಂದು ವಿಶೇಷ ಆದ್ಯತೆಯನ್ನು ಕೊಟ್ಟು ಅದೊಂದು ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರದ ಮೂಲಕ ಸಂಘ ಸಂಸ್ಥೆಗಳ ಮೂಲಕ ನಡೆಸ್ಕೊಂಡು ಬರ್ತಾ ಇದೆ. ಅದು ವಿಶೇಷ ಮಾಸ್ಕೋ ಮನೆ ಈ ಒಂದು ಏರಿಯಾದಲ್ಲಿ ಭಾಳ ಪ್ರಖ್ಯಾತ ಆಗಿರ್ತಕ್ಕಂಥದ್ದು. ಈ ಪ್ರದೇಶದಲ್ಲಿ ಯಾವುದೇ ಮಕ್ಕಳು ನಮ್ಮ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಸಿಕ್ಕಿದ್ರೆ ಫಸ್ಟ್ ಬಂದು ಮಾಸ್ಕೋ ಮನೆಗೆ ಇಲ್ಲಿ ಒಂದು ರಕ್ಷಣೆ ಇದೆ, ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಸಾಕ್ತಾರೆ ಅಂತ ಒಂದು ಆತ್ಮವಿಶ್ವಾಸ ಇದೆ. ಹಾಗಾಗಿ ನಮ್ಮ ಮಾಸ್ಕೋ ಮನೆಗೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ. ಕಾರಣ ಇರ್ತಕ್ಕಂಥ ಅಧಿಕಾರಿಗಳು, ಸಿಬ್ಬಂದಿಯವರು ಬಹಳ ಶ್ರಮಿಸಿ ಬಹಳ ಕಷ್ಟಪಟ್ಟು ಮಕ್ಕಳ ರಕ್ಷಣೆ ಬಗ್ಗೆ, ಮಕ್ಕಳ ಕಾಪಾಡೋ ಬಗ್ಗೆ ಬಹಳ ಮುತುವರ್ಜಿ ವಹಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಹೆಸರು ಇಂಥ ಒಂದು ಹೆಸರು ಉಳಿಸ್ಕೊಂಡು ಹೋಗ್ಬೇಕು. ಮಿಸ್ ಆದ ಮಕ್ಕಳನ್ನು ಪತ್ತೆ ಮಾಡುವಲ್ಲಿ ನಾವೇನು ನಮ್ಮ ಪೊಲೀಸ್ ಇಲಾಖೆ ಬಹಳ ಶ್ರಮಪಟ್ಟು ನಾವು ಸಹ ನಮ್ಮ ಸಿಬ್ಬಂದಿಗಳಿಗೆ ಈ ಮಾಹಿತಿಯನ್ನು ನೀಡಿ ಎಲ್ಲ ಕಡೆಯೂ ಸಹ ಯಾವ್ದಾದ್ರು ಮಕ್ಕಳು ಅನಾಥರು ಸಿಕ್ಕಿದ್ರೆ ಅಥವಾ ಮಿಸ್ಸಿಂಗ್ ಚಿಲ್ಡ್ರನ್ ಚೇಂಜ್ ಸಿಕ್ಕಿದ್ರೆ ಕರ್ಕೊಂಡ್ಬಂದು ಕೊಟ್ಟಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮಲ್ಲೂ ಸಹ ಭಾಳ ಜನ ಕರ್ಕೊಂಡ್ಬಂದು ಪತ್ತೆ ಮಾಡಿ ಹ್ಯಾಂಡ್ ಓವರ್ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಮುಂದೆಯೂ ಸಹ ನಾವು ನಮ್ಮ ಅಧಿಕಾರಿ ಸಿಬ್ಬಂದಿಗೆ ನಾವು ಈ ಬಗ್ಗೆ ಒಂದು ಹೆಚ್ಚು ಸೂಚನೆಗಳನ್ನು ಸಲಹೆಗಳನ್ನು ನೀಡಿ ಆ ಮೂಲಕ ಹೆಚ್ಚು ಮಕ್ಕಳನ್ನು ಸಂರಕ್ಷಿಸಿ ಈ ಒಂದು ಮನೆಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಆ ಮಕ್ಕಳ ಮುಂದಿನ ಒಂದು ಭವಿಷ್ಯಕ್ಕೆ ಉಜ್ವಲತೆಗೆ ಒಂದು ನೆರವಾಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ವೇಣುವರ್ತಿ ಒಂದು ಸಂಸ್ಥೆಯವರು ಏನು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದನ್ನು ಮುಂದುವರಿಸ್ಕೊಂಡು ಹೋಗಲಿ. ನಮ್ಮ ಸರ್ಕಾರ ಸಹಕಾರ ಇಲಾಖೆ ಒಂದು ಪ್ರೋತ್ಸಾಹ ನೆರವು ಸದಾ ಇರ್ತದೆ ಮಾತ್ರ ಹೇಳಿ ನನ್ನನ್ನು ಕರೆಸಿದ್ದಕ್ಕಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಹಾಗೂ ಸಂಸ್ಥೆ ಮುಖಂಡರಿಗೆ ಈ ಒಂದು ಆನ್ಲೈನ್ ಸಂಸ್ಥೆಯ ಹೋದಾರ ಒಂದು ಸಹ ನಾನು ಒಪ್ಪಿಸಿ ನನ್ನ ಮಾತನಾಡುತ್ತೇನೆ.